ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಕಾರ್ಸ್ ತುಂಬಾ ಇದಾವೆ. ಸೊ ನಿಮ್ಮ ಶೋರೂಮ್ ಅಲ್ಲೇ ಹುಡ್ಕೊ ಬಂದು ಕಾರ್ ತಗೋಬೇಕು ಅಂದ್ರೆ ಏನಾದರೂ ಒಂದು ಸ್ಪೆಷಲ್ ರೀಸನ್ ಅಂತಂದ್ರೆ ಏನು ಹೇಳ್ತೀರಾ? 275 ಹೇಳ್ತಾ ಇದೀವಿ ಪ್ರೈಸು. ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಆಟೋಮೆಟಿಕ್ ವೆಹಿಕಲ್ ಮಾಡೆಲ್ ಇರೋ ಗಾಡಿಗಳು ನಿಮ್ಗೆ ಎಲ್ಲೂ 3,55,000 3,45,000 ಪ್ಯೂರ್ ಕರ್ನಾಟಕ ವೆಹಿಕಲ್ಸ್ ಅಷ್ಟೇ ನಾವು ಮಾರೋದು. ಲೌಡ್ ಸ್ಟೇಷನ್ ಯಾವ ಗಾಡಿಗಳು ಮಾರಲ್ಲ ನಾವು. 49,000 ಓಡಿದೆ ಗಾಡಿ. 49 ಅಷ್ಟೇನಾ? ಕಲರ್ ಅಷ್ಟೇ ಡಿಫ್ರೆನ್ಸಾ ಇಲ್ಲ ಬೇರೆ ಏನಾದರೂ ಇದೆಯಾ? ಪವರ್ಫುಲ್ ಇಂಜಿನ್ ಬರುತ್ತೆ ಇದಕ್ಕೆ. ಹೌದು, ಫುಲ್ ಲೋಡೆಡ್ ಟಾಪ್ ಎಂಡ್ ಇದು. ನಿಯರ್ ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ, ಸರ್ವಿಸಸ್ ಇರುತ್ತೆ. ಈ ಗಾಡಿಯಲ್ಲಿ ಇನ್ನೊಂದೇನಂದ್ರೆ ಇದು ಆಟೋಮೆಟಿಕ್ ಡೀಸೆಲ್. ಅಂದ್ರೆ ಲೋನ್ ಯಾವ ತರ ಮೇಡಮ್? ಇಡೀ ಕರ್ನಾಟಕ ಎಲ್ಲ ಆಗುತ್ತಾ ಇಲ್ಲ ಅಂದ್ರೆ ಓನ್ಲಿ ಬ್ಯಾಂಗ್ಳೂರ್ ಯಾವ ತರ? ಇಲ್ಲ, ಇಡೀ ಕರ್ನಾಟಕ ಆಗುತ್ತೆ. ಸೊ ಹಾಯ್ ಗುರು, ವೆಲ್ಕಮ್ ಟು ಬಬ್ರು ವೆಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು, ಸೊ ನನ್ನ ಸುತ್ತಮುತ್ತ ತುಂಬಾನೇ ಕಾರ್ ಕಲೆಕ್ಷನ್ಸ್ ಇದೆ. ಆಕ್ಚುಲಿ ಈ ಕಾರ್ ಶೋರೂಮ್ ಇರೋದು ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ದೇವೇಗೌಡ ಪೆಟ್ರೋಲ್ ಬಂಕ್ ಬನಶಂಕರಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ. ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಸ್ಕ್ರೀನ್ ಮೇಲೆ ಕೂಡ ನಂಬರ್ಸ್ ಓಡ್ತಾ ಇರುತ್ತೆ. ಸೊ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಬೋದು. ಈ ಕಾರ್ ಶೋರೂಮ್ ಹೆಸರು ಬಂದ್ಬಿಟ್ಟು ದಿ ಬಾಸ್ ಕಾರ್ಸ್ ಅಂತ. ಸೊ ಡಿ ಬಾಸ್ ಅಲ್ಲ, ದಿ ಬಾಸ್ ಅಂತ. ಸೊ ನೋಡ್ತಿರ್ಬೋದು ಎಷ್ಟೊಂದು ಕಾರ್ ಕಲೆಕ್ಷನ್ಸ್ಗಳಿದ್ದಾವೆ ಅಂತ. ಸೊ ಈ ಶೋರೂಮ್ ಅವ್ರನ್ನ ಮಾತಾಡ್ಸೋಣ. ಸೊ ನಾನು ಡೈಲಿ ಓಡಾಡ್ತಿದ್ದೆ ಇಲ್ಲಿ. ಸೊ ಇಷ್ಟೊಂದು ಕಾರ್ ಕಲೆಕ್ಷನ್ಸ್ ಇತ್ತಲ್ಲ, ಒಂದು ವೀಡಿಯೋ ಮಾಡೋಣ ಅಂತ ನಾನೇ ಅಪ್ರೋಚ್ ಮಾಡಿ ಮಾಡ್ತಾ ಇರೋದು ಈ ವಿಡಿಯೋ. ಸೊ ಇಲ್ಲಿ ತುಂಬ ಕಾರ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಥರ ಕಾರ್ ಕಲೆಕ್ಷನ್ಸ್ ಇದೆ, ಸೊ ಏನೇನು ಪ್ರೈಸ್ ಇರುತ್ತೆ, ಎಲ್ಲ ಡೀಟೇಲ್ಸ್ನು ತಿಳ್ಕೊಂಡು ಬರೋಣ ಬನ್ನಿ. ಸೊ ನಮ್ಮ ಮುಂದೆ ದಿ ಬಾಸ್ ಕಾರ್ ಶೋರೂಮ್ ಆದ ಸೇಲ್ಸ್ ಎಕ್ಸಿಕ್ಯೂಟಿವ್ ಲಕ್ಷ್ಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸೊ ಮೇಡಮ್, ವೆಲ್ಕಮ್ ಟು ನಮ್ಮ ಚಾನಲ್. ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲ್ಲಿ ಬರುತ್ತೆ ಮೇಡಮ್ ನಿಮ್ಮ ಶೋರೂಮ್? ಸರ್, ಇದು ದೇವೇಗೌಡ ಪೆಟ್ರೋಲ್ ಬಂಕ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಇದೆ. ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ ಆಫೀಸು. ಮೇನ್ ರೋಡ್ ಅಲ್ಲೇ ಇದೆ. ನಿಮಗೆ ಫ್ಲೈವರ್ ಇಳಿತಾ ಇದ್ದಂಗೆ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಶೋರೂಮ್ ಸಿಗುತ್ತೆ. ಓಕೆ ಮೇಡಮ್, ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಕಾರ್ಸ್ ತುಂಬಾ ಇದಾವೆ. ಸೊ ನಿಮ್ಮ ಶೋರೂಮ್ ಅಲ್ಲೇ ಹುಡ್ಕೊ ಬಂದು ಕಾರ್ ತಗೋಬೇಕು ಅಂದ್ರೆ ಏನಾದರೂ ಒಂದು ಸ್ಪೆಷಲ್ ರೀಸನ್ ಅಂತಂದ್ರೆ ಏನು ಹೇಳ್ತೀರಾ? ಸರ್, ನಮ್ಮದ್ರಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇದೆ. ಮತ್ತೆ ಗಾಡಿಗಳು ಒಳ್ಳೆ ಮೇಂಟೆನೆನ್ಸ್ ಮಾಡಿರ್ತಾರೆ. ನೀವು ಯಾವುದೇ ಗಾಡಿಗಳು ನೋಡ್ಬೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಗಾಡಿ. ಚೆಕ್ ಮಾಡಿ ತಗೊಳ್ಬೋದು. ಸೊ ನೀವಿಲ್ಲ ಅಂತಂದ್ರೆ ಯಾರಾದ್ರೂ ನಿಮ್ಗೆ ಯಾವ್ದು ಕಾರ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾರಾದ್ರೂ ಮೆಕ್ಯಾನಿಕ್ನ ಕರ್ಕೊಬಂದು ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಕೂತ್ಕೊಂಡು ಒಂದ್ಸಲ ನೀವೇ ಬಂದು ವೆರಿಫೈ ಮಾಡಿ ಕಾರ್ ತಗೊಳ್ಳಿ ಅಂತ ಹೇಳ್ತೀನಿ. ಸುಮಾರು ಕಡೆ ಬೆಂಗಳೂರಲ್ಲಿ ತುಂಬಾ ಕಾರ್ ಶೋರೂಮ್ಗಳಿದ್ದಾವೆ. ಸೊ ಕೆಲವೊಂದಲ್ಲಿ ಮಾತ್ರ ಜೆನ್ಯೂನ್ ಆಗಿ ಕೊಡ್ತಾರೆ, ಎಲ್ಲೂ ಮೋಸ ಹೋಗಬೇಡಿ. ಸೊ ಜೆನ್ಯೂನ್ ಆಗಿ ನೀವೇ ಸ್ವತಃ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಎಲ್ಲ ವೆರಿಫೈ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಮೇಡಮ್, ಈಗ ಎಷ್ಟು ಕಲೆಕ್ಷನ್ಸ್ ಇದೆ ಮೇಡಮ್ ಇವತ್ತು ಕಾರು? ಸರ್, ಇವಾಗ ಸ್ಮಾಲ್ ಸ್ಟೇಟ್ಮೆಂಟ್ಸ್ ಗಾಡಿಗಳಿದೆ. ಎಲ್ಲರದು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಮೆಂಬರ್ಸ್ ಸೆಕೆಂಡ್ಸ್ ಕಾರ್ಗಳು ತಗೊಳ್ಳೋದು. ಸೊ ಅದರಿಂದ ನಿಮಗೆ ಎಲ್ಲ ಬಿಫೋರ್ 4 to 5 ಒಳಗಡೆ ಬಜೆಟ್ ಅಲ್ಲೇ ಗಾಡಿಗಳು ತುಂಬಾ ಇದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ ಮತ್ತೆ ಎಂಡಿಂಗ್ ಪ್ರೈಸ್ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗುತ್ತೆ? ಸರ್, ಸ್ಟಾರ್ಟಿಂಗ್ ಮಿನಿಮಮ್ 1 lakh ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೆಸೆಂಟ್ 225 ಇಂದ ಇದೆ. 2,25,000 ಇಂದ ಇದೆ. ಬಟ್ ಆಕ್ಚುಲಿ 1 lakh ಇಂದನೇ ಶುರು ಆಗುತ್ತೆ. 1 lakh ಇಂದನೇ ಶುರು ಆಗುತ್ತೆ. ಓಕೆ ಮ್ಯಾಮ್, ಈಗ ಡೀಟೇಲ್ಸ್ ತಗೊಂಬರೋಣ ಎಲ್ಲ ಕಾರ್ದು. ಸರ್, ಸೆಲೆರಿಯೋ, ಆಟೋಮೆಟಿಕ್ ಸೆಲೆರಿಯೋ ಹೇಳ್ತಾ ಇದೀನಿ. ಓಕೆ, ಸೆಲೆರಿಯೋ ಎಕ್ಸ್ ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್. ಟಾಪ್ ಎಂಡ್ ZX ಇದು ಆಟೋಮೆಟಿಕ್ ಇದೆ. ಇದು ಬಂದ್ಬಿಟ್ಟು 2018 ಮಾಡೆಲ್. ಪ್ರೈಸ್ ಏನು ಹೇಳ್ತಿದ್ದೀರಾ ಮೇಡಮ್? ಸರ್, ಪ್ರೈಸ್ ಬಂದ್ಬಿಟ್ಟು ಇದನ್ನ 525 ಹೇಳ್ತಾ ಇದೀವಿ. ಓಕೆ, ಕುತ್ಕೊಂಡು ಮಾತಾಡಿದ್ರೆ ಕಮ್ಮಿ ಆಗುತ್ತೆ, ಕಮ್ಮಿ ಮಾಡ್ಕೊಡ್ತಾರೆ. ಇದು A ಸ್ಟಾರ್ ಸರ್, ಇದು ಆಟೋಮೆಟಿಕ್ A ಸ್ಟಾರ್. ಓಕೆ, ಆಟೋಮೆಟಿಕ್ ವೆಹಿಕಲ್ಸ್ 2011 ಮಾಡೆಲ್ ಇದೆ. ಸಿಂಗಲ್ ಓನರ್ ಇದೆ ಗಾಡಿ. ಓಕೆ, 61,000 ಓಡಿದೆ ಗಾಡಿ ಅಷ್ಟೇ. 61,000. 275 ಹೇಳ್ತಾ ಇದೀವಿ ಪ್ರೈಸು. ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಆಟೋಮೆಟಿಕ್ ವೆಹಿಕಲ್ ಮಾಡೆಲ್ ಇರೋ ಗಾಡಿಗಳು ನಿಮ್ಗೆ ಎಲ್ಲೂ ಕಮ್ಮಿ ಬಜೆಟ್ ಅಲ್ಲಿ ಸಿಗಲ್ಲ. 275 ಇರೋದ್ರಿಂದ ನಿಮ್ಗೆ ನೆಗೋಷಿಯಬಲ್ ಕೂಡ ಆಗುತ್ತೆ, ಆರಾಮಾಗಿ ತಗೋಬಹುದು. ಓಕೆ ಮೇಡಮ್, ಹಾಗೆ ಈಗ ದೀಪಾವಳಿ ಬರ್ತಾ ಇದೆ. ಸೊ ಏನಾದರೂ ಅದಕ್ಕೇನಾದರೂ ಸ್ಪೆಷಲ್ ಆಫರ್ಸ್ ಏನಾದರೂ ಕೊಡ್ತಾ ಇದ್ದೀರಾ? ಇಲ್ಲ ಅಂತಂದ್ರೆ ಸರ್, ಆಫೀಸಿಗೆ ಬಂದರೆ ಇದು ಮಾಡಿಕೊಡ್ತಾರೆ ಸರ್. ಆಫರ್ಸ್ಗಳಿರುತ್ತೆ. ನಿಮಗೆ 1 year ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ, ಸರ್ವಿಸಸ್ ಇರುತ್ತೆ. ಗಾಡಿಗಳ ಮೇಲೆ ಡಿಪೆಂಡ್ಸ್ ಇರುತ್ತೆ. ನೀವು ಬಂದ್ರೆ ಮಾಡ್ಕೊಡ್ತಾರೆ. ಲೋನ್ ಆಪ್ಷನ್ಸ್ ಎಲ್ಲ ಏನಿದೆ ಮೇಡಮ್? ಲೋನ್ ಆಪ್ಷನ್ಸ್ ಬಂದು ನಮ್ಮಲ್ಲಿ 13 ಬ್ಯಾಂಕ್ಸ್ ಲೋನ್ ಅವೈಲೇಬಲ್ ಇದೆ. ನ್ಯಾಷನಲೈಸ್ ಬ್ಯಾಂಕ್ಸು ಇದೆ, ಅಸೋಸಿಯೇಟ್ ಬ್ಯಾಂಕ್ಸ್ಗಳು ಇದೆ, ಪ್ರೈವೇಟ್ ಬ್ಯಾಂಕ್ಸ್ಗಳು ಇದೆ. ಸೊ ನೀವು ನಿಮ್ಮ ಪ್ರೊಫೈಲ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದರಲ್ಲಿ ನಾವು ಲೋನ್ ಅಂದ್ರೆ ಲೋನ್ ಯಾವ ತರ ಮೇಡಮ್? ಇಡೀ ಕರ್ನಾಟಕ ಎಲ್ಲ ಆಗುತ್ತಾ ಇಲ್ಲ ಅಂದ್ರೆ ಓನ್ಲಿ ಬ್ಯಾಂಗ್ಳೂರ್ ಯಾವ ತರ? ಇಲ್ಲ, ಇಡೀ ಕರ್ನಾಟಕ ಆಗುತ್ತೆ. ಇಡೀ ಕರ್ನಾಟಕ ಆಗುತ್ತೆ. ಓಕೆ ಮೇಡಮ್. ಸರ್, ರಿಟ್ಸ್ 2011 ಮಾಡೆಲ್ ಮಾರುತಿ ಕಂಪನಿ ಗಾಡಿ. ಇದು ಬಂದು ಡೀಸೆಲ್ ವೆಹಿಕಲ್. ಸಿಂಗಲ್ ಓನರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಏನಾದ್ರು ಮಾಡಿಫಿಕೇಶನ್ ಏನಾದ್ರು ಮಾಡಿಸಿದಾರೆ ಇದಕ್ಕೆ? ಮಾಡಿಫಿಕೇಶನ್ ಏನಿಲ್ಲ ಸರ್, ಕಂಪನಿ ಸೇಮ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಆಗಿದೆ. ಪ್ರೈಸ್ ಏನು ಹೇಳ್ತಿದ್ದೀರಾ ಮೇಡಮ್ ಇದ್ರದ್ದು? ಸರ್, ಇದು ಬಂದು 375 ನೆಗೋಷಿಯಬಲ್ ಇದೆ. 375 ನೆಗೋಷಿಯಬಲ್. ಓಕೆ ಮೇಡಮ್. ಹಾಗೆ ಇದು ಇನ್ನೊಂದಿದೆ, ಇದ್ಯಾವುದು ಮೇಡಮ್? ಇದು ಅದೇ ತರ ಇದೆ. ಇದು ರಿಟ್ಸ್. ಇದು ಪೆಟ್ರೋಲ್ ವೆಹಿಕಲ್. ಇದು ಡೀಸೆಲ್, ಇದು ಪೆಟ್ರೋಲ್. ಸೊ ಡೀಸೆಲ್ ಪೆಟ್ರೋಲ್ ಎರಡು ಅಕ್ಕಪಕ್ಕನೇ ಇದೆ. 2011 ಮಾಡೆಲ್ ಸಿಂಗಲ್ ಓನರ್. 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 72. ಹಾ,
ಓಕೆ ಇದು 3,55,000 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಓಕೆ ಎಷ್ಟು ಮೇಡಮ್? 3,55,000. ಓಕೆ ಮೇಡಮ್. ಇದು ಬಂದು ಪೋಲೋ ಸರ್. ಓಕೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದ್ಬಿಟ್ಟು ಇದು ಡೀಸೆಲ್ ವೆಹಿಕಲ್. ಆಕ್ಚುಲಿ ಏನ್ ಗೊತ್ತಾ, ಪೋಲೋಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಎಲ್ಲೂ ಸಿಗ್ತಾ ಇಲ್ಲ ಇವಾಗ. ಹಾ ಸರ್, ಇವಾಗ ಆದ್ರೆ ನಮ್ಮ ಆಫೀಸಲ್ಲಿ ಇದರಲ್ಲೇ ಮೂರು ಗಾಡಿ ಇದೆ ಸರ್. ಹೌದಾ? 2011 ಮಾಡೆಲ್ ಇದು ಪೋಲೋ. ಓಕೆ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್. ಟ್ರೆಂಡ್ ಲೈನ್ ಸಿಂಗಲ್ ಓನರ್ ಗಾಡಿ. ಓಕೆ. ಪ್ರೈಸ್ ಬಂದ್ಬಿಟ್ಟು ನಾವು ಇದಕ್ಕೆ 3,85,000 ಹೇಳ್ತಾ ಇದೀವಿ. ಓಕೆ. ನೆಗೋಷಿಯಬಲ್ ಆಗುತ್ತೆ. 3,85,000 ಸಿಂಗಲ್ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ಓಕೆ, ಇನ್ನೊಂದು ಯಾವುದೋ ಆಲ್ಟೋ ಇದೆ. ಸೊ ಇದೆಷ್ಟು ಮೇಡಮ್? ಸರ್ ಇದು 2009 ಮಾಡೆಲ್ ಆಲ್ಟೋ. ಓಕೆ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಗಾಡಿ. ಓಕೆ. 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 50,000 ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ 50-60,000 ಅಲ್ಲೇ ಎಂಡ್ ಆಗುತ್ತೆ ಅನ್ಸುತ್ತೆ. ಜೆನ್ಯೂನ್ ರೆಕಾರ್ಡ್ಸ್ ಇದೆ, ಅಪ್ ಟು ಕಂಪನಿ ರೆಕಾರ್ಡ್ಸ್ ಗಳು ಎಲ್ಲ ಗಾಡಿಗಳಲ್ಲೂ ಇದೆ. ಓಕೆ. ಮತ್ತೆ ಈ ಗಾಡಿ ಬಂದ್ಬಿಟ್ಟು ಒರಿಜಿನಲ್ ಪೇಂಟ್. ಒರಿಜಿನಲ್ ಪೇಂಟ್. ಯಾವುದೇ ತರ ಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟ್, ಲಿಮಿಟೆಡ್ ಎಡಿಷನ್ ಅಂತ ಬರುತ್ತೆ. ಡೆಂಟಸ್ ಸ್ಕ್ರಾಚಸ್ ಏನಾದ್ರು ಏನಿಲ್ಲ ಸರ್, ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ, ಬಟ್ ಮೆನ್ಷನ್ ಆಗುವಂತದ್ದು ಯಾವುದು ಇಲ್ಲ. ಓಕೆ ಮೇಡಮ್, ಪ್ರೈಸ್ ಏನು ಹೇಳ್ತಿದ್ದೀರಾ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು ಅದು 2,19,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸರ್ ವ್ಯಾಗನರ್ 2014 ಮಾಡೆಲ್ ವ್ಯಾಗನರ್ ಇದು. 14. ಹೌದು. ಓಕೆ. ಇದು ಸೆಕೆಂಡ್ ಓನರ್ ಇದೆ. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಈ ಗಾಡಿ. ಓಕೆ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಅಲ್ಲ? ಹೌದು. ಮೇಡಮ್ ನಿಮ್ಮ ಹತ್ರ ಆಲ್ಮೋಸ್ಟ್ ಬರೀ ಕರ್ನಾಟಕ ಗಾಡಿಗಳು ಮಾತ್ರ ಸಿಗ್ತಾವ, ಇಲ್ಲ ಅಂತಂದ್ರೆ ಬೇರೆ ನಂಬರ್ ಇರೋ ರಿಜಿಸ್ಟರ್ ಗಾಡಿಗಳು ಸಿಗ್ತಾವ? ಇಲ್ಲ ಸರ್, ನಮ್ದು ಪ್ಯೂರ್ ಕರ್ನಾಟಕ ವೆಹಿಕಲ್ಸ್ ಅಷ್ಟೇ ನಾವು ಮಾರೋದು. ಲವ್ ಸ್ಟೇಷನ್ ಯಾವ ಗಾಡಿಗಳು ಮಾರಲ್ಲ ನಾವು, ಪ್ಯೂರ್ ಕರ್ನಾಟಕ ವೆಹಿಕಲ್ಸ್. ಸೊ ಇದು ಪ್ರೈಸ್ ಏನು ಹೇಳ್ತಿದ್ದೀರಾ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 375 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 375 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಮೇಡಮ್, ಹಾಗೆ ಇನ್ನೊಂದು ಕಾರ್ ಇದೆ, ಇದು ಯಾವುದು ಮೇಡಮ್ ಇದು? ಸರ್ ಇದು ಆಲ್ಟೋ K10. ಆಲ್ಟೋ K10. ಆಲ್ಟೋ K10 VXi ಇದು 2019 ಮಾಡೆಲ್ ವೆಹಿಕಲ್ ಇದು. 19 ಮೇಡಮ್, ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ? ಹಾ ಸರ್, ಔಟ್ ಸೈಡ್ ಮ್ಯಾಗ್ ವೀಲ್ಸ್ ಮತ್ತೆ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಇದರಲ್ಲಿ. ಹೌದಾ? ಓಕೆ, ತೋರಿಸಿ ನೋಡಿ. 2019 ಮಾಡೆಲ್. 2019 ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ಇದು. 2019 ಮಾಡೆಲ್ ಸಿಂಗಲ್ ಓನರ್. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ತಾ ಇರ್ಬೋದು. ಸೊ ಆಫ್ಟರ್ ಮಾರ್ಕೆಟಲ್ಲಿ ಒಂದಷ್ಟು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಈ ಕಾರ್ಗೆ. ಸೊ ಜೆನ್ಯೂನ್ ಆಗಿದೆ. 49,000 ಓಡಿದೆ ಗಾಡಿ. 49 ಅಷ್ಟೇನಾ? ಹೌದು. ಓಕೆ ಮೇಡಮ್, ಪ್ರೈಸ್ ಏನು ಹೇಳ್ತಿದ್ದೀರಾ ಇದರದ್ದು? ಪ್ರೈಸ್ ಬಂದು ಇದು 4,19,000 ಹೇಳ್ತಿದ್ದೀವಿ. 4,19,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸೊ ಹಾಗೆ ಇನ್ನೊಂದು ಯಾವುದೋ ಹೋಂಡಾ, ಯಾವುದು ಮೇಡಮ್ ಇದು? ಸರ್ ಹೋಂಡಾ ಬ್ರಿಯೋ ಇದು. ಓಕೆ. 2014 ಮಾಡೆಲ್ ಬ್ರಿಯೋ ಇದು. VX ಆಟೋಮೆಟಿಕ್ ಇದು. VXi ಆಟೋಮೆಟಿಕ್. ಸೊ ಆಟೋಮೆಟಿಕಲ್ಲಿ ತುಂಬ ಜನ ಹುಡುಕ್ತಾ ಇರ್ತೀರ. ಆಲ್ಮೋಸ್ಟ್ ಲೇಡೀಸ್ಗೆಲ್ಲ ಕಂಫರ್ಟ್ ಡ್ರಿವನ್ಗೆ ಆಟೋಮೆಟಿಕ್ಕೇ ಬೇಕಾಗುತ್ತೆ. ಸೊ ನೀವು ಆಟೋಮೆಟಿಕ್ ಕೂಡ ಇಟ್ಟಿದ್ದೀರಾ. ಸೊ ಇದು ಏನು ಪ್ರೈಸ್ ಆಗುತ್ತೆ ಇದು? ಸರ್ ಇದು ಬಂದ್ಬಿಟ್ಟು 5,25,000 ಇದೆ. ಓಕೆ. ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಇದು 45,000 ಅಷ್ಟೇ ಓಡಿದೆ ಕಿಲೋಮೀಟರ್. 45,000. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಗಳನ್ನೇ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು ಸರ್. ಇದು ಬಂದು ಪೋಲೋ ಡೀಸೆಲ್. ಪೋಲೋ ಡೀಸೆಲ್. ಪೋಲೋ ಡೀಸೆಲ್ ಕಂಫರ್ಟ್ ಲೈನ್ ಇದು. ಸೊ ಅಲ್ಲೊಂದಿತ್ತು, ಅದು ಡೀಸೆಲ್ ಪೆಟ್ರೋಲ್ ಮೇಡಮ್? ಅದು ಡೀಸೆಲ್, ಇದು ಡೀಸೆಲ್. ಓಕೆ, ಎರಡು ಪೋಲೋ ಡೀಸೆಲ್ಗಳು. ಪೋಲೋ ಡೀಸೆಲ್ ಕಂಫರ್ಟ್ ಲೈನ್ ಇದು 2014 ಮಾಡೆಲ್. ಓಕೆ. ಸೊ ಕಂಪ್ಲೀಟ್ ಮ್ಯಾಗ್ ವೀಲು ಇದೆ. ಸೊ ಅದ್ರ ಜೊತೆಗೆ ನೋಡ್ತಿರ್ಬೋದು ಒಳಗಡೆ ಇಂಟೀರಿಯರ್ ಏನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 80,000 ಓಡಿದೆ ಕಿಲೋಮೀಟರ್. 80,000 ಅಷ್ಟೇನಾ ಮೇಡಮ್ ಇದು ಓಡಿರೋದು? ಹೌದು. ಬಟ್ ಲುಕ್ಕು ಸಕ್ಕತ್ತಾಗಿದೆ. ಅದು ಮಾಡಿಸಿರೋದಲ್ಲ ಆಫ್ಟರ್ ಮಾರ್ಕೆಟಲ್ಲಿ ಮಾಡಿಸಿರೋದು. ಸ್ಟಿಕರಿಂಗ್ ಮಾಡಿಸಿರೋದು. ಓಕೆ ಓಕೆ. ಇದು ಪ್ರೈಸ್ ಏನು ಹೇಳ್ತಿದ್ದೀರಾ? ಸರ್ ಇದು 475 ಇದೆ, ನೆಗೋಷಿಯಬಲ್. 475 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸೊ ಹಾಗೆ ಅಲ್ಲೊಂದು ಕಾರ್ ಇದೆ. ಇದು ಬ್ರಿಯೋ, ಹೋಂಡಾ ಬ್ರಿಯೋನೇ. ಇದು ಆ್ಯಕ್ಚುಲಿ ಫ್ರಂಟ್ ಲುಕ್ಕೇ ಚೆನ್ನಾಗಿದೆ, ಅದಕ್ಕಿಂತ ಡಿಫ್ರೆಂಟ್ ಆಗಿ ಏನೋ ಒಂಥರ ಇದೆ. ಇದು ಮ್ಯಾನ್ಯುಯಲ್ ಹೋಂಡಾ ಬ್ರಿಯೋ. ಮ್ಯಾನ್ಯುವಲ್. ನೀವು ಅವಾಗಲೇ ನೋಡಿದ್ದು ಆಟೋಮೆಟಿಕ್. ಇದು ಮ್ಯಾನ್ಯುಯಲ್ ಹೋಂಡಾ ಬ್ರಿಯೋ. ಸೊ ಅದಕ್ಕೆ ಮ್ಯಾಗ್ ವೀಲ್ ಎಲ್ಲ ಇತ್ತಲ್ಲ, ಇದಕ್ಕೆ ಮ್ಯಾಗ್ ವೀಲ್ ಇಲ್ಲ. ಇದು ಬಂದ್ಬಿಟ್ಟು 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಕಿಲೋಮೀಟರ್ ಬಂದು ಇದು 60,000 ಓಡಿದೆ. 60,000 ಅಷ್ಟೇನಾ? ಹೌದು. ಸೊ ಆಲ್ಮೋಸ್ಟ್ ನೋಡ್ತಿರ್ಬೋದು 50-60ನಲ್ಲೇ ಎಲ್ಲ ಡ್ರಿವನ್ ಆಗಿರೋದು. ಸೊ ಪ್ರೈಸ್ ಏನು ಹೇಳ್ತಿದ್ದೀರಾ ಇದು? ಸರ್ ಇದು ಪ್ರೈಸ್ ಬಂದು 3,45,000 ನೆಗೋಷಿಯಬಲ್. 3,45,000 ನೆಗೋಷಿಯಬಲ್. ಓಕೆ. ಹಾಗೆ ಅಲ್ಲಿ ಯಾವುದೋ ದೊಡ್ಡ ಗಾಡಿ ಇದೆ, ಇನೋವಾ. ಸರ್ ಇದು ಬಂದು ಇನೋವಾ ಕ್ರಿಸ್ಟಾ ಟೂರಿಂಗ್ ಸ್ಪೋರ್ಟ್. ಓಕೆ. ಇದು ZX ಗಿಂತ ಟಾಪ್ ಎಂಡ್ ಮಾಡೆಲ್ ಇದು. ZX ಗಿಂತನೋ? ಹೌದು, ZX ಗಿಂತ ಟಾಪ್ ಎಂಡ್ ಮಾಡೆಲ್. ಲಿಮಿಟೆಡ್ ವೈಟ್ ಬೋರ್ಡ್ ಅಲ್ಲಿ ಬಂದಿದ್ದು, ಲಿಮಿಟೆಡ್ ಎಡಿಷನ್ ಇದು. ಓಕೆ. ಆಕ್ಚುಲಿ 2017 ಮಾಡೆಲ್. ಓಕೆ. ಕಂಪ್ನಿ ಸಿಸ್ಟಮ್ ಇದೆ ಅಂಡ್ ಪವರ್ ಡೋರ್ಸ್ ಇದೆ, ಪವರ್ ವಿಂಡೋಸ್ ಇದೆ. ಇದು ನಿಮಗೆ ಇನೋವಾ ಕ್ರಿಸ್ಟಾ ಟಾಪ್ ಎಂಡ್ ಇದು.
ಕಂಪ್ಲೀಟ್ ಟಾಪ್ ಎಂಡ್. ಓಕೆ, ಇದು ಪ್ರೈಸ್ ಏನಾಗುತ್ತೆ ಇದು? ಸರ್ ಇದು ಬಂದು 1775 ಇದೆ. ಸಿಂಗಲ್ ಓನರ್ ವೆಹಿಕಲ್ 2017 ಮಾಡೆಲ್. ಮೇಡಮ್ ಈ ಇನೋವಾ ಗಾಡಿ ಆಟೋಮೆಟಿಕ್ ಇದು? ಇನೋವಾದಲ್ಲಿ ಆಟೋಮೆಟಿಕ್ ಬಿಟ್ಟಿದ್ದಾರಾ? ಹೌದು ಮೇಡಮ್. ಇದು ಮೇಂಟೆನೆನ್ಸ್ ಎಲ್ಲ ಹೆಂಗೆ ಇನೋವಾ ಗಾಡಿಗಳು? ಎಲ್ಲ ಶೋರೂಮ್ ರೆಕಾರ್ಡ್ಸ್ ಇರುತ್ತೆ ಸರ್ ಇದರಲ್ಲಿ. ಬಟ್ ನಿಮಗೆ ಶೋರೂಮ್ ಅಲ್ಲೇ ಆಫರ್ ಕಿಲೋಮೀಟರ್ಗಳಲ್ಲೆಲ್ಲ ನಿಮಗೆ ಕಂಪನಿಯಲ್ಲೇ 5 lakh ವರೆಗೂ ಗ್ಯಾರಂಟೀಸ್ ಕೊಡ್ತಾರೆ. ಕಿಲೋಮೀಟರ್ಗಳಿಗೆಲ್ಲ ಸರ್ವಿಸಸ್ ಎಲ್ಲ ಮೈಲೇಜ್ ಎಲ್ಲ ಏನು ಕೊಡುತ್ತಿದ್ದು? ಮೈಲೇಜ್ ಎಲ್ಲ ನಿಮಗೆ ಸಿಗುತ್ತೆ ಸರ್, ಒಂದು 10 to 14 ನಲ್ಲಿ ಸಿಗುತ್ತೆ. ಓಕೆ, ಪ್ರೈಸ್ ಏನು ಹೇಳಿದ್ರಿ ಆಗಲೇ? 17,75,000. 17 lakh ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್ ಇದು ಶಿಫ್ಟ್. ಓಕೆ. ಶಿಫ್ಟ್ ಬಂದು 2011 ಮಾಡೆಲ್. ಇದು Okay. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್. ಹಾಂ. ಕಿಲೋಮೀಟರ್ ಬಂದು 91,000 ಓಡಿದೆ. ಓಕೆ. ಡೀಸೆಲ್ ವೆಹಿಕಲ್ ಇದು. ಪ್ರೈಸ್ ಬಂದು 3,75,000 ಹೇಳ್ತಾ ಇದ್ದಾರೆ. Okay. ನೆಗೋಷಿಯಬಲ್ ಮಾಡ್ಕೊಡ್ತಾರೆ. 3,75,000. ಹೌದು. ಓಕೆ, ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್ ಇದು ಬಂದು 2012 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟರ್. ಕಲರ್ ಅಷ್ಟೇ ಡಿಫ್ರೆನ್ಸಾ ಇಲ್ಲ ಬೇರೆ ಏನಾದರೂ ಇದೆಯಾ? ಇಲ್ಲ ಇಲ್ಲ, ಇದು ಡೀಸೆಲ್. ಇದು Okay. ಸೆಕೆಂಡ್ ಓನರ್. ಓಕೆ. ಪ್ರೈಸ್ ಬಂದು 4,75,000 ಇದೆ. ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಇದು 13 ಮಾಡೆಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. 13 ಮಾಡಲು ಸೆಕೆಂಡ್ ಓನರ್. ಓಕೆ, ನಿಮ್ಮ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್ಗಳು ಸೆಕೆಂಡ್ ಓನರ್ಗಳೇ ಜಾಸ್ತಿ. ಆಲ್ಮೋಸ್ಟ್ ಥರ್ಡ್ ಓನರ್ ಅಂತ ನೀವು ಎಲ್ಲೂ ಹೇಳೇ ಇಲ್ಲ. ಇಲ್ಲ ಗಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದೋ ಇದೆ. ಇದು ಪೋಲೋನೇ. ಪೋಲೋ. ಆಲ್ಮೋಸ್ಟ್ ನಿಮ್ಮ ಹತ್ರ 3 ಪೋಲೋ ಇದೆ. ಹಾಂ ಸರ್. ಸೊ ಪೋಲೋ ಇಲ್ಲ ಅಂತ ಸುಮಾರು ಜನ ಹೇಳ್ತಿರ್ತಾರೆ. ಸೊ ಪೋಲೋ ಹುಡ್ಕೋರಿಗೆ ಇದೊಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಸುಮಾರು ಒಂದು 3 ಪೋಲೋಗಳಿದ್ದಾವೆ. ಬೇಕು ಅಂತ ತರಿಸ್ಕೊಡ್ತಾರೆ. ಇದ್ರ ಡೀಟೇಲ್ಸ್ ಹೇಳಿ ಮೇಡಮ್. ಸರ್ ಇದು ಪೋಲೋ ಬಂದು GT ಪೋಲೋ. ಇದು ಪೋಲೋ GT ಇಟ್ಟಿದ್ದೀರಾ? 2013 ಪವರ್ಫುಲ್ ಇಂಜಿನ್ ಬರುತ್ತೆ ಇದಕ್ಕೆ. ಹೌದು. ಹೇಳಿ ಇದು ಮೇಡಮ್. ಆಟೋಮೆಟಿಕ್ 2013 ಮಾಡೆಲ್ ಪೋಲೋ GT TSI. ಇದು ಓಕೆ. ಸೆಕೆಂಡ್ ಓನರ್ ಇದೆ. ಇದು ಓಕೆ. ಕಿಲೋಮೀಟರ್ ಬಂದು 45,000 ಓಡಿದೆ. ಕಿಲೋಮೀಟರ್ ಓಡಿರೋದು? ಹೌದು, 45,000 ಓಡಿದೆ. ಓಕೆ. ಶೋರೂಮ್ ಅಪ್ ಟು ರೆಕಾರ್ಡ್ಸ್ ಇದೆ ಎಲ್ಲ. ಓಕೆ. ಆಮೇಲೆ ಪ್ರೈಸ್ ಬಂದು 5,75,000 ಇದೆ. 5,75,000. 75,000. ಸೊ 5,75,000. ಮ್ಯಾಗ್ವಿಲ್ ಎಲ್ಲ ಮೇಡಮ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹೆಂಗೆ? ಇಲ್ಲ ಸರ್, ಎಲ್ಲ ಕಂಪ್ನಿ ಇದೆ. ಎಲ್ಲ ಕಂಪ್ನಿ ಇದೆ. ಓಕೆ, ಕಂಪ್ಲೀಟ್ ಮ್ಯಾಗಲ್ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇಲ್ಲದೆ ಇರೋದು ಬಿಟ್ಟು ಅಲ್ಲೊಂದಿದೆಯಾ ಮಾಡ್ತೇವೆ. ಹಾಗೆ ಇದೊಂದು ಹೇಳಿ ಮೇಡಮ್, ಇದ್ಯಾವುದು? ಆಲ್ಟೋ 800 2015 ಆಲ್ಟೋ ಈ ಥರ ಇದೆ? ಆಲ್ಟೋ 800 ಇದು. ಹೌದಾ? 2015 ಮಾಡೆಲ್ ಇದು. ಓಕೆ. ಸಿಂಗಲ್ ಓನರ್ ಗಾಡಿ ಇದು. 15 ಮಾಡಲು ಸಿಂಗಲ್ ಓನರು. ಓಕೆ, ಇದರಲ್ಲಿ ಏನು ಮಾಡಿಫಿಕೇಶನ್ ಏನು ಮಾಡಿಸಿಲ್ಲಲ್ಲ? ಏನಿಲ್ಲ ಸರ್. ಇದು ಬಂದು 58,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಷ್ಟು? 58. ಓಕೆ. ಪ್ರೈಸ್ ಬಂದು 3,45,000 ನೆಗೋಷಿಯಬಲ್ ಇದೆ. 3,45,000 ನೆಗೋಷಿಯಬಲ್. ಹೌದು. ಸೊ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಯಾವುದೇ ಥರ ಡೆಂಟಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನಿಲ್ಲ. ಸೊ ಅದೆಲ್ಲ ಇದ್ರೂ ಇವರು ಹತ್ರ ಮಾತಾಡಿ ಕಮ್ಮಿ ಮಾಡ್ಕೋಬೋದು. ಸೊ ಒಂದ್ಸರಿ ಹೇಳಿದ ಆ್ಯಕ್ಚುಲಿ ಹೇಳಿದ ಪ್ರೈಸ್ನಲ್ಲಿ ಆಗಲ್ಲ ಅಲ್ಲ, ಎಲ್ಲ ಕುತ್ಕೊಂಡು ಮಾತಾಡೋದು ನೆಗೋಷಿಯಬಲ್ ಆಗುತ್ತೆ. ಗ್ರ್ಯಾಂಡ್ i10 ಗಾಡಿ ಇದೆ. ಸೊ ಇದು ಸ್ಮೂತ್ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ಹುಡುಕ್ತಾ ಇರ್ತೀರ ಫ್ಯಾಮಿಲಿಗೋಸ್ಕರ. ಮೇಡಮ್ ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು ಗ್ರ್ಯಾಂಡ್ i10 ಆಟೋಮೆಟಿಕ್ ಆಸ್ತಾ ಆಪ್ಷನಲ್ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ. ಇದು ಬಂದು 2016 ಮಾಡೆಲ್, ಪೆಟ್ರೋಲ್. ಓಕೆ. ಸೆಕೆಂಡ್ ಓನರ್ ಇದೆ. ಹಾ. ಕಿಲೋಮೀಟರ್ ಬಂದು 60,000 ಕಿಲೋಮೀಟರ್ ಇದೆ. 60,000 ಡ್ರಿವನ್ ಆಗಿದೆಯಾ? ಹೌದು. ಓಕೆ. ಇದು ಬಂದು ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಫುಲ್ ಲೋಡೆಡ್ ಟಾಪ್ ಎಂಡ್ ಇದು. ಫುಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಮಾಡಲ್ ಯಾವ್ದು ಹೇಳಿದ್ರಿ ಇದು? 16 ಮಾಡೆಲ್. 16 ಮಾಡಲು ಆಲ್ಮೋಸ್ಟ್ ಒಂದು ಮಾಡಲು ಗಾಡಿ ಥರನೇ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ. ಅದೇ ಥರ ಸ್ಕ್ರ್ಯಾಚಸ್ ಆಗಲಿ ಡೆಂಟಸ್ ಆಗಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಒಂದೊಳ್ಳೆ ಬೆಸ್ಟ್ ಕ್ವಾಲಿಟಿ ಕಾರ್ಸ್ಗಳೇನಾದ್ರು ಬೇಕು ಅಂತಂದರೆ ನೀವು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರೈಸ್ ಏನು ಹೇಳ್ತಿದ್ದೀರಾ ಮೇಡಮ್ ಇದ್ರದ್ದು? ಪ್ರೈಸ್ ಬಂದಿದ್ದು 5,25,000 ಇದೆ. ನೆಗೋಷಿಯಬಲ್. 5,25,000. 25,000 ನೆಗೋಷಿಯಬಲ್. ಓಕೆ. ಇದ್ರ ಜೊತೆಗೆ ಇನ್ನೂ ಒಂದು ಕಾರ್ ಇದೆ ಅಂತೆ, ಅದು ಆಟೋಮೆಟಿಕ್. ಆಟೋಮೆಟಿಕ್. ಸರ್ ಇದು ಶಿಫ್ಟ್ ಡಿಸೈರ್. ಓಕೆ. ಡೀಸೆಲ್ ವೆಹಿಕಲ್. ಓಕೆ. ZDI ಪ್ಲಸ್ ಇದೆ. ಇದು ಟಾಪ್ ಎಂಡ್. ಹಾಂ. 2016 ಮಾಡೆಲ್. 16 ಮಾಡಲು. 16 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಕಿಲೋಮೀಟರ್ ಬಂದು 72,000 ಓಡಿದೆ. ಸೊ ಡಿಸೈರ್ ಎಲ್ಲ ಆಲ್ಮೋಸ್ಟ್ ನೀವು ಎಲ್ಲ ಬೋರ್ಡಲ್ಲಿ ನೋಡಿರ್ತೀರಾ. ವೈಟ್ ಬೋರ್ಡಲ್ಲೂ ಕೂಡ ಸಿಗುತ್ತೆ. ಇದು ಟಾಪ್ ಎಂಡ್ ZDI ಪ್ಲಸ್ ಟಾಪ್ ಎಂಡ್. ಇದು fully top end ಇದೆ. ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಇದರಲ್ಲೂ ಸೇಮ್ ಏರ್ ಬ್ಯಾಗ್, ABS ಎಲ್ಲ ಇದೆ. ಓಕೆ. ಈ ಗಾಡಿಯಲ್ಲಿ ಇನ್ನೊಂದೇನಂದ್ರೆ ಇದು ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ಡೀಸೆಲಲ್ಲಿ ಆಟೋಮೆಟಿಕ್. Automatic ಓಕೆ. ನೀವು ಆಲ್ಮೋಸ್ಟ್ ಪೆಟ್ರೋಲಲ್ಲಿ ಆಟೋಮೆಟಿಕ್ ನೋಡಿರ್ತೀರಾ. ಫಸ್ಟ್ ಆಫ್ ಆಲ್ ನೋಡಿ ಡೀಸೆಲಲ್ಲಿ ಆಟೋಮೆಟಿಕ್ ಸಿಗ್ತಾ ಇದೆ. ಸೊ ಪ್ರೈಸ್ ಏನು ಹೇಳ್ತಿದ್ದೀರಾ ಮೇಡಮ್ ಇದು? ಸರ್ ಇದು 6,75,000 ಇದೆ. ನೆಗೋಷಿಯಬಲ್. 6,75,000. ಸೊ ಅದರಲ್ಲೂ ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ. ಸೊ
ಸೊ ಚೆನ್ನಾಗಿದೆ ಗಾಡಿ. ಸೊ ಸ್ವಲ್ಪ ಡೆಂಟ್ ಆಗಿದೆ ಅನ್ನೋದು ಬಿಟ್ಟರೆ ಏನಿಲ್ಲ. ಸೊ ಅದನ್ನು ಕೂಡ ಕುತ್ಕೊಂಡು ನೀವು ರೆಡಿ ಮಾಡಿಸ್ಕೊಬೋದು, ಇಲ್ಲಾಂದರೆ ಅದಕ್ಕೂ ಬೇಕಾದ್ರೆ ಮಾತಾಡ್ಕೊಂಡು ಕಮ್ಮಿ ಮಾಡ್ಕೋಬೋದು. ಬಟ್ ಬೆಂಗಳೂರಲ್ಲಿ ಅದೆಲ್ಲ ಕಾಮನ್ನು. ಬಟ್ ಗಾಡಿ ಸಕ್ಕದಾಗಿ ವೆಲ್ ಮೇಂಟೈನ್ ಆಗಿದೆ. ಸೊ ಅಷ್ಟೇ ಮೇಡಮ್, ಇನ್ನೂ ಗಾಡಿ ಇದೆಯಾ? ಇಲ್ಲ, ಇವಾಗ ಸದ್ಯಕ್ಕೆ ಇಷ್ಟೇ. ಸೊ ಇದು ಲಾಸ್ಟ್ ಗಾಡಿ. ನಮ್ಮಲ್ಲಿ ಎಲ್ಲಾ ಗಾಡಿಗಳಿಗೂ ವೆರಿಫಿಕೇಶನ್ ಆಗಿದೆ. ಎಲ್ಲಾ ಗಾಡಿಗಳು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಓಕೆ ಇವೆಲ್ಲ ಶೋರೂಮ್ ರೆಕಾರ್ಡ್ಸ್ ಇರುತ್ತೆ, ಅವೈಲಬಲ್ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.